ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸು ಕನ್ನಡ ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೈಕುಂಠ ಏಕಾದಶಿ ಫೆಸ್ಟಿವಲ್ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ ಲಾಗ್ ಮಾಡಿದ್ದೀನಿ. ಫುಲ್ ಲಾಗ್ ಅನ್ನೋದು ನಾನು ಇಲ್ಲಿ ಮಾಡಿಲ್ಲ, ಜಸ್ಟ್ ಕ್ಲಿಪ್ಸನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನನ್ನ ವೀಡಿಯೋಸನ್ನು ನೀವು ಮೊದಲಿಗೆ ನೋಡ್ಬೋದು. ಆ್ಯಂಡ್ ವೈಕುಂಠ ಏಕಾದಶಿ ಫೆಸ್ಟಿವಲ್ ಅನ್ನೋದು ನಾರ್ಮಲಾಗಿ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡೋದಿಲ್ಲ. ಸೇಮ್ ನಾವು ಶಿವರಾತ್ರಿ ಹಬ್ಬ ಹೇಗೆ ಮಾಡ್ತಿರೋ ಸೇಮ್ ಇದನ್ನು ಅದೇ ಥರ ಮಾಡ್ತಾರೆ. ಆ್ಯಂಡ್ ಈಗ ಬಂದು ಮಧ್ಯಾಹ್ನ ಆಗಿದೆ, ಎಲ್ಲರೂ ಸಾಯಂಕಾಲನೇ ಆಲ್ಮೋಸ್ಟ್ ಅಲ್ಲಿ ಪೂಜೆ ಮಾಡೋದು. ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಫಸ್ಟ್ ಟೆಂಪಲ್ಗೆ ಎಲ್ಲ ಹೋಗಿ ಬಂದು ಮತ್ತೆ ಎಲ್ಲ ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಇದು ಬಂದು ನಾನು ಲಾಗ್ ನಮ್ಮ ವಿಲೇಜಲ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಫೆಸ್ಟಿವಲ್ಗೆ ಮೇಯ್ನಾಗಿ ಉಪವಾಸ ಇರ್ತಾರೆ. ಮನೇಲಿ ಯಾರಾದರೂ ಒಬ್ಬರು ಕಂಪಲ್ಸರಿ ಉಪವಾಸ ಇರಬೇಕು. ನೀವೆಲ್ಲ ನಿಮ್ಮ ಕಡೆ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಈವ್ನಿಂಗ್ ಜಸ್ಟ್ ಪೂಜೆ ಮಾಡ್ತೀವಿ, ಮತ್ತು ಮಾರ್ನಿಂಗು ನೈವೇದ್ಯ ಎಲ್ಲ ಮಾರ್ನಿಂಗೆ ನಾವು ಮಾಡೋದು ಅಷ್ಟೇ, ಇಡೋದು ಅಷ್ಟೇ. ಇದು ಮಾರ್ನಿಂಗ್ ಕ್ಲಿಪ್ಪನ್ನು ಮಾಡ್ಕೊಂಡಿದ್ದೀನಿ. ಅರ್ಲಿ ಮಾರ್ನಿಂಗ್ 4ಗೆ ನಾವು ರೆಡಿ ಮಾಡ್ತೀವಿ ಎಲ್ಲನೂ. ಆ್ಯಂಡ್ ನಮ್ಮ ವಿಲೇಜಲ್ಲಿ ಕೆಲವೊಬ್ಬರಿಗೆ ಫೆಸ್ಟಿವಲ್ ಇಲ್ಲದೆ ಇರೋದ್ರಿಂದ ನಮ್ಮ ಮನೆಗೆ ಜಾಸ್ತಿ ಜನ ಬರೋದ್ರಿಂದ ನಾವು ಪ್ರಿಪೇರ್ ಜಾಸ್ತಿನೇ ಮಾಡಿದ್ದೀವಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ. ಆ್ಯಂಡ್ ಶಾವಿಗೆ ಪಾಯಸ ಮಾಡಿದ್ದೀನಿ. ಇದು ಬಂದು ಕಾಯಿಗೊಜ್ಜು. ಹಾಗೆ ವೈಟ್ ರೈಸ್ಗೆ ತೊಗರಿಬೇಳೆ ಸಾಂಬಾರು. ಕಾಯಿಗೊಜ್ಜು ಬಂದುಬಿಟ್ಟು ನಾವು ಮುದ್ದೆಗೆ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಸಾಲೆ ವಡೆ ಮಾಡಿದ್ವಿ. ಇದ್ರ ಜೊತೆಗೆ ಹಪ್ಪಳನೂ ಸಹ ಮಾಡಿದ್ವಿ, ಅದು ಕ್ಲಿಪ್ಪೆಲ್ಲೋ ಮಿಸ್ ಆಗಿದೆ ಅಷ್ಟೇ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ ಪಲಾವು ಸಹ ಮಾಡಿದ್ದೆ. ಆ್ಯಂಡ್ ಕಾಯಿಗೊಜ್ಜಿಗೆ ಮುದ್ದೆ ಮಾಡಿದ್ದೆ ಅಂತ ಹೇಳಿದಲ್ಲ, ಮುದ್ದೆನೂ ಸಹ ಪ್ರಿಪೇರ್ ಮಾಡಿದ್ವಿ. ಆ್ಯಂಡ್ ವೈಟ್ ರೈಸು ರಸಮ್ಗೆ. ಆ್ಯಂಡ್ ಈಗ ಮಾರ್ನಿಂಗ್ ಎಲ್ಲ ಪೂಜೆ ಮುಗಿಸಿ ನೈವೇದ್ಯಕ್ಕೂ ಸಹ ಇಟ್ಟು ಅದನ್ನು ಮೇಲೆ ಇಕ್ತೀವಿ. ನಾರ್ಮಲ್ ನಾವು ಶಿವರಾತ್ರಿ ಹಬ್ಬ ಹೇಗೆ ಮಾಡ್ತೀವೋ ಸೇಮ್ ಇದನ್ನು ಅದೇ ಥರನೇ ಮಾಡೋದು, ಇನ್ನೇನು ಬೇರೆ ಸ್ಪೆಷಲ್ ಏನಿಲ್ಲ ವೈಕುಂಠ ಏಕಾದಶಿ ಅಂದರೆ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.